ಹೈಕಮಾಂಡ್ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಶುರುವಾಗಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿಯಾಗಲಿರುವ ಸಿಎಂ ಮತ್ತು ಡಿಸಿಎಂ ತಮ್ಮ ವಿರುದ್ಧದ ಆರೋಪಗಳ ಬಗ್ಗೆ ರಾಹುಲ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಸಿಎಂ ಹೈಕಮಾಂಡ್ ಅಂಗಳದಲ್ಲಿ ಇವತ್ತು ಈ ಕುರಿತಾಗಿ ಬಿಸಿ ಬಿಸಿ ಚರ್ಚೆಗಳಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಇಂದು ವರಿಷ್ಠರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ತಮ್ಮ ವಿರುದ್ಧದ ಆರೋಪಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಲಿದ್ದಾರೆ. ಹಾಗೆ ನಿನ್ನೆ ನಡೆದಂತಹ ಸಿಎಲ್ಪಿ ಮೀಟಿಂಗ್ನಲ್ಲಿ ಶಾಸಕರು ಕೂಡ ನಿಮ್ಮೊಂದಿಗೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ಅಂತ ಮೂಡ ವಿಚಾರದಲ್ಲಿ ಶಾಸಕರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಈ ಕುರಿತಾಗಿಯೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆಗಳಾಗಲಿದೆ. ಹೈ ನಾಯಕರು ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಅಂದ್ರೆ ಯಾವ ರೀತಿ ವಿಪಕ್ಷಗಳ ವಿರುದ್ಧ ಹೋರಾಡಬೇಕು, ವಿಪಕ್ಷಗಳ ಬಾಯನ್ನ ಯಾವ ರೀತಿ ಮುಚ್ಚಿಸಬೇಕು ಅನ್ನೋದರ ಕುರಿತಾಗಿ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ನಾಯಕರಿಗೆ ಒಂದಷ್ಟು ಸೂಚನೆ ಸಲಹೆಗಳನ್ನ ಕೊಡುವ ಸಾಧ್ಯತೆ ಕೂಡ ಇರುವಂತದ್ದು. ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಇವತ್ತು ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ಸದ್ಯ ಈ ಒಂದು ವಿಚಾರ ಇರಬಹುದು. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳ ಕುರಿತಾಗಿ ಕೂಡ ವರಿಷ್ಠರ ಗಮನಕ್ಕೆ ತರಲಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಅಂದ್ರೆ ಮೂಡ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆಯನ್ನ ನೀಡಬೇಕು, ತನಿಖೆಗೆ ಆಗ್ರಹಿಸಬೇಕು ಅಂತ ವಿಪಕ್ಷಗಳು ಬಿಗಿ ಪಟ್ಟನ್ನ ಹಿಡಿದಿದ್ದು ಈಗ ರಾಜ್ಯಾದ್ಯಂತ ನಿನ್ನೆಯಷ್ಟೇ ಪ್ರತಿಭಟನೆ ಕೂಡ ನಡೆದಿದೆ. ಇತ್ತ ವಿಪಕ್ಷಗಳ ಬಾಯನ್ನ ಯಾವ ರೀತಿ ಮುಚ್ಚಿಸಬೇಕು ಅನ್ನೋದರ ಕುರಿತಾಗಿ ರಾಜ್ಯ ಸಿಎಂ ಹಾಗೆ ಡಿಸಿಎಂ ನಿನ್ನೆ ಶಾಸಕರೊಟ್ಟಿಗೆ ಸಭೆಯನ್ನ ಮಾಡಿದ್ದಾರೆ, ಸಚಿವರೊಟ್ಟಿಗೂ ಕೂಡ ಸಭೆಯನ್ನ ಮಾಡಿದ್ದಾರೆ. ಇರುವಂತಹ ನಾಯಕರ ಪ್ರಾಸಿಕ್ಯೂಷನ್ ಯಾವ ರೀತಿ ರೀಓಪನ್ ಮಾಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಚರ್ಚೆಗಳನ್ನ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ ಅಂತಾನೆ ಹೇಳಬಹುದು. ಈ ಒಂದು ಸಂಘರ್ಷ ಇನ್ನೆಷ್ಟು ತಾರಕಕ್ಕೇರುತ್ತೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ. ಆ ಬೆನ್ನಲ್ಲೇ ಇವತ್ತು ದೆಹಲಿ ಅಂಗಳದಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆಗಳಾಗಲಿದ್ದು ಅಲ್ಲಿಂದ ಏನು ಹೊತ್ತು ತರ್ತಾರೆ ಸಿಎಂ ಹಾಗೆ ಡಿಸಿಎಂ, ದೆಹಲಿ ನಾಯಕರು ಏನ್ ಹೇಳ್ತಾರೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.